ನಕಲಿ ಚಿನ್ನವನ್ನ ಅಡ ಇಟ್ಟು 56 ಲಕ್ಷ ರೂಪಾಯಿಯನ್ನ ಬ್ಯಾಂಕ್ಗೆ ದೋಖಾ ಮಾಡಿರುವಂತಹ ಇನ್ಸಿಡೆಂಟ್ ಮೈಸೂರಿನಿಂದ ರಿಪೋರ್ಟ್ ಆಗ್ತಾ ಇದೆ. ಹಾಗಾದ್ರೆ ಅಡ ಇಟ್ಟಂತಹ ವ್ಯಕ್ತಿಗಳು ಯಾರು, ಅದು ಹೆಂಗೆ ಹಿಂಗೆ ಬ್ಯಾಂಕ್ ಅವ್ರು ಮೋಸ ಹೋಗ್ತಾರೆ ಪ್ರಶ್ನೆ ಇದೆಯಲ್ಲ, ಡೀಟೇಲ್ಸ್ ಕೊಡ್ತೀವಿ. ಮೈಸೂರಿನ ನಾರಾಯಣ್ ಶಾಸ್ತ್ರಿ ರಸ್ತೆಯ ಮರ್ಕೆಂಟೈಲ್ ಬ್ಯಾಂಕ್ನಲ್ಲಿ ಆಗಿರುವಂತಹ ಘಟನೆ. ನಕಲಿ ಚಿನ್ನ ಇಟ್ಟು 56.78 ಲಕ್ಷ ಪಡೆದು ವಂಚಕರು ಉಂಡೆನಾಮ ಹಾಕಿರೋದು. ದೇವರಾಜ ಪೊಲೀಸ್ ಠಾಣೆಗೆ ಬ್ಯಾಂಕ್ನ ಮುಖ್ಯಸ್ಥರು ದೂರನ್ನು ಕೊಟ್ಟಿದ್ದಾರೆ. ಮೈಸೂರಿನ ಅಬ್ದುಲ್, ಮಂಡ್ಯದ ಸಾಗರ್, ಪುಟ್ಟರಾಜು, ರವಿಕುಮಾರ್, ದಿವ್ಯಾ, ನಾಗರತ್ನ ರೆಡ್ಡಿ, ಮೌಲ್ಯಮಾಪಕ ರವೀಂದ್ರ ವಿರುದ್ಧ ಕೂಡ ದೂರು. ಅಲ್ಲಿಗೆ ಬ್ಯಾಂಕಿನ ಸಿಬ್ಬಂದಿಗಳ ವರ್ಗ ಕೂಡ ಕೈ ಜೋಡಿಸಿತ್ತು ಈ ದೋಖಾಗೆ ಅನ್ನೋದು ಗೊತ್ತಾಗ್ತಾ ಇದೆ. ಅದೇ ಆಶ್ಚರ್ಯ ಆಗಿದ್ದು ನಮಗೆ, ಬ್ಯಾಂಕ್ನವ್ರು ಹೆಂಗೆ ಮೋಸ ಹೋಗೋದಕ್ಕೆ ಸಾಧ್ಯ ಅಂತ. ಈ ಥರದ ಪ್ರಕರಣಗಳು ನೀವು ರಾಷ್ಟ್ರೀಯ ಬ್ಯಾಂಕ್ಗಳಲ್ಲೂ ನೋಡ್ತಾ ಇದ್ದೀರಾ. ಅಲ್ಲಿನ ಸಿಬ್ಬಂದಿಗಳೇ ಫ್ರಾಡ್ ಮಾಡೋದು, ಟೋಟಲ್ ಆಗಿ ಸ್ಕ್ಯಾಮ್ ಆಚೆ ಬರೋದಕ್ಕೆ ತುಂಬ ಟೈಮ್ ತಗೊಳ್ತಾ ಇದೆ. ಈಗಲೂ ಅಷ್ಟೇ, ಇಲ್ಲಿ 782 ಗ್ರಾಮ್ ಚಿನ್ನವನ್ನು, ನಕಲಿ ಚಿನ್ನವನ್ನು ತಂದು ಅಸಲಿ ಚಿನ್ನ ಅಂತ ಗಿರುವಿ ಇಟ್ಟು 56 ಲಕ್ಷದ ಹತ್ರ ಅರ್ಧ ಕೋಟಿಗೂ ಹೆಚ್ಚು ಸಾಲವನ್ನು ಈ ಗ್ಯಾಂಗ್ ಪಡೆದಿತ್ತು. ಆಮೇಲೆ ಇವ್ರಿಗೆ ಡೌಟ್ ಬಂದು ಚೆಕ್ ಮಾಡಿದಾಗ ಅದು ನಕಲಿ ಚಿನ್ನ ಅನ್ನೋದು ಗೊತ್ತಾಗಿದೆ. ಡೀಟೇಲ್ಸ್ ಕೊಡ್ತಾರೆ KP ನಾಗರಾಜ್. ಇವರಿಗೆ ಡೌಟ್ ಬಂದಿದ್ದು ಯಾವಾಗ, ಆಮೇಲೆ ಎಷ್ಟು ಜನ ಸಿಬ್ಬಂದಿಗಳ ಇನ್ವಾಲ್ವ್ಮೆಂಟ್ ಕಾಣಿಸ್ತಾ ಇದೆ, ಇದು ಒಂದೇ ಪ್ರಕರಣನ, ಈ ಥರದ ಅನೇಕ ಪ್ರಕರಣಗಳಲ್ಲಿ ಆಗಿರ್ಬೋದು ಅನ್ನೋ ಅನುಮಾನ ಇದೆಯಾ? ಮಮತಾ, ಮೈಸೂರಿನ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವಂತಹ ಮಾರ್ಟೈಲ್ ಎನ್ನುವಂತಹ ಒಂದು ಬ್ಯಾಂಕ್ ನಲ್ಲಿ ಈ ಒಂದು ದೋಖಾ ಪ್ರಕರಣ ನಡೆದಿರುವಂತದ್ದು. ಈ ಹಿಂದೆ ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲೂ ಕೂಡ ಇದೇ ರೀತಿಯಾದಂತಹ ಪ್ರಕರಣ ನಡೆದಿತ್ತು. ಇಲ್ಲಿ ನಕಲಿ ಒಡವೆಗಳನ್ನ ಇಟ್ಟು ಒಟ್ಟು 56 ಲಕ್ಷ ರೂಪಾಯಿ ಹಣವನ್ನ ದೋಖಾ ಮಾಡಿದ್ದಾರೆ. ಅದರಲ್ಲಿ ಇನ್ವಾಲ್ವ್ ಆಗಿರುವಂತದ್ದು ಕಾಣ್ತಾ ಇದೆ. ಸಾಮಾನ್ಯವಾಗಿ ಬ್ಯಾಂಕಿಗೆ ಒಡವೆಗಳ ಸಂದರ್ಭದಲ್ಲಿ ಮೌಲ್ಯಮಾಪಕರನ್ನ ಕರೆಸ್ತಾರೆ. ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀವಿ. ನಿಮ್ಮ ಧ್ವನಿ ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಅಂದರೆ ಸಾಮಾನ್ಯವಾಗಿ ಚಿನ್ನ ಅಡ ಇಡಬೇಕಾದ್ರೆ ಅದನ್ನು ಚಿನ್ನದ ಗುಣಮಟ್ಟ ಪರೀಕ್ಷೆಯನ್ನು ಮಾಡ್ತಾರೆ ಬ್ಯಾಂಕಲ್ಲಿ, ಅದು ಇರ್ತಾರೆ. ಆಮೇಲೆ ಅದನ್ನು ಅಶ್ಯೂರ್ ಮಾಡಬೇಕು, ಯಾರು ಮೌಲ್ಯಮಾಪಕ ಅಂತ ಏನು ಕರಿತೀವಿ ನಾವು, ಮಾಡಬೇಕು ಅದನ್ನು. ಅದರ ವ್ಯಾಲ್ಯೂ ಎಷ್ಟಿದೆ, ಏನು ಎತ್ತ ಅಂತೆಲ್ಲ ಫಸ್ಟ್ ಮಾಡೋ ಕೆಲಸನೇ ಚಿನ್ನದ ಕ್ವಾಲಿಟಿಯನ್ನು ಚೆಕ್ ಮಾಡ್ತಾರೆ. ಕ್ವಾಲಿಟಿ ಚೆಕ್ ಆಗಲೇಬೇಕು, ಗೊತ್ತಾಗಬೇಕು. ಅದನ್ನು ಮಾಡ್ದೇ ನಿಮಗೆ ಯಾರೂ ಚಿನ್ನನ ಅಡ ಇಟ್ಕೊಳ್ಳಲ್ಲ. ಬಟ್ ಇಲ್ಲೂ ಮಾಡಿದ್ದಾರೆ, ಅವನೇ ಇನ್ವಾಲ್ವ್ ಆಗಿರೋದ್ರಿಂದ ಮುಚ್ಚಾಕಿದ್ದಾನೆ, ಅವನೇ ಬರೆದಿದ್ದಾನೆ. ಹೌದು, ಇದು ಪ್ಯೂರ್ ಗೋಲ್ಡ್ ಅಂತನೋ 22 ಕ್ಯಾರೆಟ್ ಅಂತನೋ ಬರ್ದಿದ್ದಾನೆ. ಮ್ಯಾನೇಜರ್ ಏನು ಮಾಡಿದ್ದಾರೆ, ಲೋನ್ ಸ್ಯಾಂಕ್ಷನ್ ಮಾಡಿದ್ದಾರೆ.